ಬಂದ್ರ ಪಟವ ಪರವ ಬರ್ರಿ ಕುಂದ್ರ ಬರ್ರಿ ಕುಂದ್ರಿ ಚಾರ ಹೇಳ್ತೇನಂದಿಟ್ಟು. ಅಯ್ಯವ್ವ ಏನ ಇವ ಮ್ಯಾಲಿನ ಮನೆಯಿಂದ ಬರಾಕತ್ತೀವಿ ತಗೋಣಿಯಿಂದ ಮ್ಯಾಲಿನ ಮನೆಯಿಂದನು ವಾಸನೆ ಹಂಗ ಗಮ್ಮು ಗಮಾಡ್ಸತೈತಿ ನೋಡವ. ಇವ ಏನ ಮನೆಯೆಲ್ಲ ತುಂಬ್ಕೊಂಡ್ಬಿಟ್ಟೈತಿ, ಏನ್ ವಾಸನೆ ಒಟ್ಟಿ ತುಂಬತೈತೆ ಏನ ಮತ್ತ. ಹ್ಞೂ ನೋಡ ನನ್ ಸೊಸಿಗ್ ನಾನು ಅದ್ನ ಅಂದೇನಿ, ವಾಸನೆ ಎದ್ ಬಿಟ್ಟೈತಿ ಕಬಾಬಿಂದು ಬಿರಿಯಾನಿದು. ಆದ್ರ ಅಡಿಗೆ ಮಾತ್ರ ಚಲೋ ಮಾಡ್ತಾಳ, ಭಾರಿ ಮಾಡ್ತಾಳ ಬಿಡ ಮತ್ತ. ಹೌದು ಲಕ್ಷ್ಮಣ್ ಅಕ್ಕ, ನಮ್ಗೆ ಲಾಸ್ಟ್ ಒನ್ ಟೈಮ್ಗೆ ಕೊಟ್ಟಿದ್ರಿ ಅಲ್ಲ, ಭಾರಿ ರುಚಿಯಾಗಿತ್ತು. ಹೂನವ ಚಲೋ ಮಾಡ್ತಾಳ. ಬರ್ರಿ ಕುಂದ್ರಿ, ಸ್ವಲ್ಪ ಚಾರ ತಗೊಂಡ್ ಬರ್ತೀನಂತ, ಇನ್ನ ಏನ್ ಟೈಮ್ ಆಗಿಲ್ಲ ಏನಿಲ್ಲ. ಅಯ್ಯವ ಏನ್ ಚಾ ಬಿಡವ, ನಾವ ಒಂದಿಟ್ ಲಗು ಬಂದ್ವಿ, ಚಾ ಮನ್ಯಾಗ ಕುಡ್ಕೊಂಡ ಬಂದೆ. ಈಗ ಮತ್ತೆ ಚಾ ಕುಡಿದ್ರೆ ಊಟ ಮಾಡಕ್ ಆಗೋದಿಲ್ಲ ಬಿಡವ. ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ ಕುಂತ ಆಮೇಲೆ ಟೈಮ್ ಆದ್ಮೇಲೆ ಬೇಕಿದ್ರ ಗಂಡ್ಮಕ್ಳೆಲ್ಲ ಉಂಡ್ ಮೇಲೆ ಬೇಕಿದ್ರ ಆಮೇಲೆ ಉಣ್ಣಾಕ್ ಬರ್ತೈತಿ. ಹಾ ಹಂಗ ಮಾಡೋನ್ ತಗೋರವ, ಇಲ್ಲಂದ್ರ ಒಂದ್ ಸ್ವಲ್ಪ ಚಾ ಕುಡಿಬೇಕಿತ್ತ. ಅಯ್ಯ ಲಕ್ಷ್ಮಣ್ ದೊಕ್ಕ ಬೇಡ, ಬಿರಿಯಾನಿಗೆ ತಿನ್ನಕ್ ಕರ್ದಿರಿ, ಚಾಗೆ ಕುಡಕ್ ಕರ್ದಿರಿ, ಬಿರಿಯಾನಿಗೆ ತಿನ್ಬಿಡ್ತೀವಿ ಒಮ್ಮಿಗ್ಲೆ. ಹೌದನ, ಆಯ್ತು ಬಿಡವ, ಹಂಗಿದ್ರ ಹಂಗ ಮಾಡಂತ್ರಿ. ಕುಂದ್ರಿ ಅವ. ಮತ್ತವ ಶಿಲ್ಪ ಏನಂತಿ, ಗಂಡನ ಮನ್ಯಾಗೆಲ್ಲ ಆರಾಮೇನ, ಹೆಂಗದಿರವ? ಏನು ಒಬ್ಬಕ್ಕೆ ಬಂದ್ಬಿಟ್ಟಿಯಲ್ಲ, ನಿನ್ ಮಕ್ಕಳದು ಬಂದಿಲ್ಲ? ಹ್ಞೂನ್ರಿ ಪಾರಕರ ಆರಾಮದೇವ್ ನೋಡ್ರಿ, ನೀವ್ ಆರಾಮದಿರಲ್ರಿ? ಹುಡುಗರದು ಎಕ್ಸಾಮ್ ಇದ್ದು ಮತ್ ಬರ್ತಾರ್ರಿ, ಈಗ ಇನ್ನೊಂದ್ 2 ದಿನ ಬಿಟ್ಟ ಬರ್ತಾರ ಅವ್ರು. ಚಲೋ ಆತ್ ಬಿಡವ. ನಿನ್ನೆ ಒಬ್ರ ಕಮೆಂಟ್ ಮಾಡಿದ್ರಿ ಫ್ರೆಂಡ್ಸ್, ಚಿಕನ್ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ರಿ ಅಂತ ಹೇಳಿ. ನಿನ್ನೆ ವಿಡಿಯೋ ಒಳಗ್ ನಾನು ಬಾಳ ಲೆಂತಿ ಆಗ್ಬಿಡ್ತೈತಿ ರೆಸಿಪೀಸ್ ಎಲ್ಲ ಹೇಳ್ಕೊಂಡ್ ಕುಂತ್ರ ಅಂತ ಹೇಳಿ ನಾನು ರೆಸಿಪೀಸ್ ಹೇಳಕ್ ಹೋಗ್ಲಿಲ್ರಿ. ಮತ್ತೊಮ್ಮೆ ಈಗ ನಾನು ಬೇರೆ ಯಾವ್ದಾದ್ರು ವಿಡಿಯೋನ ನಾನು ಮಾಡುವಾಗ ಮತ್ತೆ ಚಿಕನ್ ಬಿರಿಯಾನಿ ನಾ ಯಾವ ತರ ಮಾಡ್ತೀನಲ್ಲ ಅದನ್ನ ನಾನು ಖಂಡಿತ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಬಹಳ ಖುಷಿ ಆಯ್ತಾ ರೆಸಿಪಿ ಕೊಡ್ರಿ ಅಂತ ಹೇಳಿ ಕೇಳಿದ್ದಕ್ಕ. ಥ್ಯಾಂಕ್ ಯು ಸೋ ಮಚ್ ರೀ. ನಿಮ್ದು ಹೆಸರು ನೆನ್ಪು ಬರಾತಿಲ್ಲ ನನ್ಗ. ಥ್ಯಾಂಕ್ ಯು ಸೋ ಮಚ್ ರೀ. ಅಂಡ್ ಖಂಡಿತ ನಾನು ಬರೋ ವಿಡಿಯೋ ಒಳಗ ನಿಮ್ಗ ರೆಸಿಪಿ ಶೇರ್ ಮಾಡ್ತೀನಿ. ಓ ಪಟಕರ ಬಂದಿರೆ, ಬರ್ರಿ ಹೆಂಗಿದ್ರ ಊಟಕ್ಕೆ ಹಚ್ಬಿಡ್ತೀನಿ. ಅವ್ರದ್ದು ಎಲ್ಲ ಊಟ ಆಯ್ತ, ನಾವು ಊಟ ಮಾಡ್ಬಿಡೋಣಂತ. ಹೂನವ ಮಾಡೋಣ, ಬಂದ ಬಾಳ ಹೊತ್ತಾಯ್ತು. ನಾವ ಹಂಗ ಮಾತಾಡ್ಕೊಂತ ಕುಂತಿದ್ವಿ, ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ನೋಡಿ. ಏನವ ವಾಸನೆ ಎಬ್ಬಿಸ್ಬಿಟ್ಟಿಯಲ್ಲ ಮನಿಯಲ್ಲ, ಬಾರಿ ಘಮ ಘಮ ಅನ್ನತಿದ್ ಬಿಡುವ. ವಾಸನಿನ ಹೆಂಗ್ ಬರಾತೈತಿ, ತಿಂದ್ರೆ ಹೆಂಗಿರ್ತೈತೆ. ಏನಾರಿ ಬಂದ ಇದು ತಕ್ ಮಟ್ಟಕ್ ಮಾಡಿನ್ರಿ, ತಿಂದು ಹೇಳ್ಬೇಕ್ರಿ ನೀವ. ಅಯ್ಯೋ ಪ್ರಿಯಾ, ನಾನ್ ನಿಮ್ದು ಬಿರಿಯಾನಿಗೆ ತಿಂದಿನಿ, ಬಾಳ ಅಂದ್ರೆ ಬಾಳ ರುಚಿಗೆ ಮಾಡ್ತೀರಿ ನೀವು. ನಂಗಂತೂ ಬಾಳ ಇಷ್ಟ. ಹೌದ್ರಿ. ಅತ್ತಿ ಬರ್ರಿ, ಕರ್ಕೊಂಡ್ ಬರ್ರಿ ಎಲ್ಲಾರ್ಗು, ನಾ ಊಟ ಹಚ್ಚಿರ್ತೇನೆ ಅಷ್ಟ್ರ ಮಟ. ಆಯ್ತು ತಗೋರವ, ಕರ್ಕೊಂಡ್ ಬರ್ತೇನಂತ. ಊಟಾರ ಹಚ್ಚಿ ನಡಿ. ಯವ್ವ ನೋಡಾಕ 2 ಕಣ್ಣು ಸಾಲಲ್ ಬಿಡೆ. ಏನು ಇದೇನೋ ಬೇರೆ ಟೈಪ್ ಮಾಡ್ಬಿಟ್ಟಿಯಲ್ಲ ಪ್ರಿಯಾ ಇದ. ಹ್ಞೂನ್ರಿ, ಪ್ರತಿ ಸರ್ತಿ ಒಂದ್ ಸ್ವಲ್ಪ ಒಂದ್ರಾಗ ಹಾಕಿ ಅಂದ್ರ ಚಿಕನ್ ಸುಕ್ಕ ಬೇರೆ ಮಾಡಿ ಬಿರಿಯಾನಿ ಬೇರೆ ಮಾಡಿ ಮಿಕ್ಸ್ ಮಾಡ್ತಿದ್ದೇವಿ. ಈ ಸರ್ತಿ ಸ್ವಲ್ಪ ಬೇರೆನ ಮಾಡೀನ್ರಿ. ಇದು ದಮ್ ಬಿರಿಯಾನಿ ಅಂತ್ರಿ, ಇದು ಚಿಕನ್ ದಮ್ ಬಿರಿಯಾನಿ. ಇದು ಚಲೋ ಆಗ್ತೈತ್ರಿ, ತಿನ್ ನೋಡ್ರಿ, ಮಸ್ತ್ ಆಗ್ತೈತಿ. ತಿಂದೇವ ಎಲ್ಲಾರು, ಹೆಂಗಾಗತ್ತೆ ನೋಡ್ರಿ ಹೇಳ್ರಿ. ನಾನಂತೂ ಮಾಡಿಲ್ಲ, ಪಾಪ ನನ್ ಸೊಸಿನ ಮಾಡೈತಲ್ಲ. ತಿನ್ ನೋಡ್ರಿ. ಒಂದಿಟ್ಟು ಈ ಕಡೆ ಚಾ ಕರ ಇಡ್ತೇನೆ ತಡಿ, ತಿನ್ನೋ ಮಟ ಚಾ ಕುಡಿದ್ರೆ ಏನವ, ಇದು ಚಿಕನ್ ಮಟನ್ ಎಲ್ಲ ತಿಂದ್ರೆ ಚಾ ಕುಡಿದ್ರನ ಸಮಾಧಾನ ಆಕೇತ್ ನೋಡ. ಹೌದ್ ಬಿಡವ ಲಕ್ಷ್ಮಕ್ಕ, ಹಂಗ ಆಗ್ತೈತೆ. ಅಯ್ಯೋ ನಮ್ಮ ಮನ್ಯಾಗಾದ್ರೂ ಹಿಂಗನೇವ, ಚಿಕನ್ ಆತ ಒಂದ್ ತತ್ತಿ ಮಾಡ್ಲೇವ, ತಿಂದಾದ್ಮೇಲೆ ಚಾ ಕೇಳೇ ಕೇಳ್ತಾರ ನೋಡವ. ಮಸ್ತ್ ಆಗೈತ್ರಿ. ವಾ ಪ್ರಿಯಾ, ಎಷ್ಟು ಮಸ್ತ್ ಮಾಡಿಯಲ್ಲ ನೀನು. ಈ ರೆಸಿಪಿ ನನ್ಗೂ ಒಂದ್ ಟೈಮ್ ಹೇಳವ, ನಾನು ಮಾಡ್ತೀನಂತ ಹಿಂಗ. ಕಬಾಬ್ ಅಂತೂ ಮಸ್ತ್ ಆಗ್ಯಾವ ನೋಡ. ಒಳಗೆಲ್ಲ ಜ್ಯೂಸಿ, ಹೊರಗೆಲ್ಲ ಕ್ರಿಸ್ಪಿ, ಮಸ್ತ್ ಅಂದ್ರ ಮಸ್ತ್ ಆಗ್ಯಾವ. ಈ ಹೋಟೆಲ್ನಾಗಿಂದನು ಎಲ್ಲ ಬಿದ್ದೋತ್ ನೋಡ, ಹಂಗಾಗೈತಿ. ಹೌದ್ ನೋಡು ವೈನಿ, ಭಾರಿ ಆಗೈತ್ ನೋಡ್ ಕರೆನ. ಈ ಟೈಮ್ ಫಸ್ಟ್ ಟೈಮ್ ಮಾಡಿಬಿಡು ಈ ತರ ನೀನ್. ಫಸ್ಟ್ ಟೈಮ್ ಮಾಡಿದ್ರು ಎಷ್ಟು ರುಚಿ ಆಗೈತ್ ನೋಡ. ಮಸ್ತ್ ಆಗ್ಯಾವ. ಚಿಕನ್ಗುನು ಕಬಾಬ್ಗುನು ಉಪ್ಪು ಖಾರ ಎಲ್ಲ ಮಸ್ತ್ ಆಗೈತ್ ನೋಡು. ಹೌದ್ ನೋಡುವ, ಮಸ್ತ್ ಆಗೈತಿ. ಹೌದಾ, ಚಲೋ ಆಗೈತೆ. ಏನೇನ ನನಗ್ ಏನೇನ ನೋಡ್ರಿಪ್ಪ, ಅಷ್ಟ ಕಷ್ಟಪಟ್ಟ ಅಲ್ಲಿ ಒಲಿ ಮುಂದ್ ಕುಂತ ಮಾಡಿದಕ್ಕೂನು ತಿಂದವ್ರ ನನಗ ಚಲೋ ಆಗೈತೆ ಅಂತ ನೆನ್ಸಿದ್ರ ನನ್ಗ ಇನ್ನೂ ಬಹಳ ಖುಷಿ ಆಗ್ತೈತಿ. ಇನ್ನೂ ನನ್ಗ ಇನ್ನೂ ಇವ್ರಿಗೆ ಚಲೋ ಮಾಡೇ ಹಾಕ್ಬೇಕಪ್ಪ ಅಂತ ಅನಸ್ತೈತಿ. ಅದ್ ಏನೇನಾರಿಪ್ಪ, ಒಟ್ಟ ಏನಾರ ಮಾಡ್ಲಿ ಒಟ್ಟ ಚಲೋನ ಆಗಿರ್ತೈತಿ ಅಂತ ಅಂತಾರ ಎಲ್ಲಾರು. ಅದ್ ಏನ್ ಗೊತ್ತಿಲ್ಲ ನನ್ಗೂ. ಅಯ್ಯವ ಒಬ್ಬೊಬ್ರ ಕೈಗುಣನ ಹಂಗ್ಬಿಡವ, ಮನ್ಸ ಒಳ್ಳೇದ್ ಇಟ್ಕೊಂಡ್ ಮಾಡಿದ್ನಂದ್ರ ಎಲ್ಲಾ ಒಳ್ಳೇದನ ಆಗ್ತೈತಿ. ಈ ಒಳಗೊಂದು ಹೊರಗೊಂದು ಇಟ್ಕೊಂಡ್ ಏನಾರ ಒಂದ್ ಮಾಡಕ್ ಹೋಗ್ತೇವಲ್ಲ ನಾವ, ಏನು ಚಲೋ ಆಗಂಗಿಲ್ಲ. ಅದ ಮೇನ್
ಮನಸ್ಸು ಒಳ್ಳೇದಿರ್ಬೇಕು ನೋಡು. ನಮ್ ಮನ್ಸಿಗ್ ತಕ್ಕಂಗ ನಮ್ ಅಡ್ಗಿ ಇರ್ತೈತಂತ, ನಮ್ ಮನಸ್ ತಕ್ಕಂಗ ನಮ್ ಮಖಗಳು ಇರ್ತಾವಂತ. ಅದೇನ್ ಸುಳ್ಳಲ್ಲ ಬಿಡುವ. ಹೌದು ಪರಂದು ಅಕ್ಕ. ಕರೆನವ. ಬಾಳ ಅಂದ್ರ ಬಾಳ ಮಸ್ತ್ ಆಗೈತಿ. ಒಂದ್ ಟೈಮ್ ನನಗಂತೂ ಇದ್ನಿ ಹೇಳಿ ಅಂದ್ರೂ ತಲ್ಯಾಗ ಹೋಗಂಗಿಲ್ಲ ಪ್ರಿಯಾ. ಒಂದ್ ಟೈಮ್ ಏನ್ ಮಾಡ, ನಮ್ಮ ಮನಿಗ್ ಬಾ, ನಾ ಮಾಡೋ ದಿನ ಹೇಳ್ತೇನೆ ನಿನಗ. ಹಿಂದಿನ ದಿನ ಅದಕ್ಕೆ ಏನೇನ್ ತರಿಸ್ಬೇಕ ಏನೇನ್ ಬೇಡ ಅಂತೇಳಿ ನನ್ಗೆಲ್ಲಾ ಹೇಳ. ಆ ತರ ನಾನ್ ತರಿಸಿರ್ತೇನಿ. ಮೊನ್ನೆ ಇವ್ರದ್ದು ಮದ್ವಿ ಆತಲ್ಲ, ಕಮಲಕ್ಕನ್ ಮಕ್ಕಳ್ದ, ಅವ್ರಿಗೆ ಊಟಕ್ಕ ಹೇಳ್ಬೇಕು. ನಾನು ಊಟಕ್ಕನ ಹೇಳಿಲ್ಲ ಪಾಪ ಅವ್ರಿಗೆ. ಅವ್ರಿಗೊಂದಿಷ್ಟು ಊಟಕ್ಕೆ ಹೇಳ್ತೇನಂತ. ಅವಾಗ ಇದೇ ಬಿರಿಯಾನಿ ಮಾಡ್ಬಿಡಂತಿ ಪ್ರಿಯಾ ನೀನ. ಒಂದ್ ಹಿಂದಿನ ದಿನಾನ ನನಗೊಂದ್ ಸ್ವಲ್ಪ ಬುಕ್ನಾಗ ಬರ್ಸ್ಕೊಟ್ಬಿಡಂತ, ಪೇಪರ್ನಾಗ ಏನೇನ್ ಬೇಕ ಏನೇನ್ ಬೇಡ ಅಂತ ಹೇಳಿ. ಅದನ್ನ ನಾನು ತರಿಸಿ ಮರ್ನೇ ದಿನ ಒಂದಿಟ್ಟು ಮುಂಜಾನೆನ ಬಂದ್ಬಿಟ್ಟಿ ಅಂತಂದ್ರ ನಿಮ್ ಮನೆಯಿಂದ ಕೆಲಸ ಮುಗಿಸ್ಕೊಂಡ ಹಿಂಗ ಒಂದಿಷ್ಟು ಇದು ಚಿಕನ್ ಬಿರಿಯಾನಿ ಕಬಾಬ್ 2 ಐಟಮ್ದಾಗ ಮುಗಿದ್ ಬಿಡ್ತೈತಿ. ಮತ್ತೆ ಉಳ್ಗಿದ್ ಪಳಗಿದ್ ಅಂದ್ರ ಕೈ ಬಾಳ ಹಿಡಿತೈತಿ. ಈಗ ನಮ್ ಕಡೆಗೆ ಉಳ್ಗಿಗಿಂತಾನು ಚಿಕನ್ ಮಟನ್ ಊಟನ ಅಲ್ಲ ಮೇನ್ ಇರೋದ. ಹಿಂಗತಿ ಮಾಡ್ಬಿಡಂತಿ. ಮಟನ್ ಮಾಡ್ಸೋಣ ಅಂದ್ರ ಪುಟ್ಟಪುರ ಮಸ್ತ್ ರೇಟ್ ಆಗೈತಿ. 800 ರೂಪಾಯಿ ಕೆಜಿ ಆಗೈತಿ. ಎಲ್ಲಿ ಚಿನ್ನಕ್ ಆಗ್ತೈತಿ. ನಮ್ಮಂತ ಬಡವ್ರು ತಗೊಂಡು ಆಗೋದಿಲ್ಲ. ಅದ್ರಾಗು 1 ಕೆಜಿ 2 ಕೆಜಿ ಸಾಲಂಗಿಲ್ಲ ಬಿಡಂಗಿಲ್ಲ. ಹಿಂಗ್ ಮದುಮಕ್ಳಿಗದು ಊಟ ಕೇಳಿದ್ನಂದ್ರ ಆಜು ಬಾಜು ಅದು ಕೊಡಾಕ ಬೇಕಾಗ್ತಿತ್ತ. ಮತ್ ನಮ್ ಮನ್ಯಾಗ ರಗಡ ಮಂದಿ ಇರ್ತಾರ, ಹಿಂಗಾಗಿ ಸಾಲಂಗಿಲ್ಲ. ಮತ್ತೀಗ ಅವ್ರಿಗೆ ಹೇಳಿದ್ನಂದ್ರ ಅವ್ರ ಮನ್ಯಾಗ ಗಂಡ ಹೆಂಡತಿ ಮದ್ವೆ ಆದರ ಅಷ್ಟ ಬರಂಗಿಲ್ವಾ. ಮತ್ತೀಗ ಎಲ್ಲಾರ್ಗಿ ಹೇಳಬೇಕಾಗ್ತೈತಿ. ಅದಕ್ಕ ಚಿಕನ್ ಮಾಡಿಸ್ಬಿಡ್ತೇನೆ. ಇದು ಏನ್ ಅದಕ್ಕೂ ಏನ್ ಮಟನ್ ಏನ್ ಕಮ್ಮಿ ಆಗಿಲ್ ಬಿಡ. ಇದು ಭಾರಿ ಆಗೈತಿ. ಹಿಂಗತಿನ ಒಂದಿಟ್ ಮಾಡ್ಬಿಡಂತೀವ. ಅಯ್ಯ ಪರಕ ಆಯ್ತು ಬಿಡಯ್ಯವ. ನೀ ಕರೆಯೋದ್ ಹೆಚ್ಚ, ನಾ ಬಂದ್ ಮಾಡ್ಕೊಡೋದ್ ಹೆಚ್ಚ. ಯಾವತ್ತಿನ ದಿನ ನೀನ ಊಟಕ್ಕೆ ಕೇಳ್ತಿ ಅನ್ನೋದ್ ನೀ ಡಿಸೈಡ್ ಮಾಡ್ಕೊ. ಆದ್ರ ಹಿಂದಿನ ದಿನ ನನಗ್ ಬಂದ್ ನೀ ಕೇಳಿದಿ ಅಂದ್ರ ಒಂದ್ ಬುಕ್ನಾಗ ಬರದ್, ಒಂದ್ ಪೇಪರ್ನಾಗ ಬರದ್ ಕೊಡ್ತೇನಿ. ತರಿಸಿಡ ಬೆಳಿಗ್ಗೆ ಬಂದ್ ಮಾಡಿಕೊಡ್ತೇನಂತ. ಅದ್ರಾಗ ಏನೈತಿ ಕಷ್ಟ ಅಂತ ಬಂದ್ರ ನಾವು ನಿಮಗ್ ಆಗ್ಬೇಕು, ನೀವು ನಮ್ಗ ಆಗ್ಬೇಕು. ಅದ ಅಲ್ಲೇನ್ ಜೀವನ ಅಂದ್ರ. ಬರ್ತಾ ತಗೋರಯ್ಯವ, ಏನ್ ದೊಡ್ಡ ಬರ್ತಾ ತಗೋ. ಅಕ್ಕಿದರ ಮನ್ಯಾಗ ಏನ್ ಪಟ ಪಟ ಅಡಿಗೆ ಮಾಡ್ಕೋತಾಳ. ಬಂದ್ ಒಂದಿಟ್ ನಿಮ್ಗ್ ಮಾಡಿ ಕೊಟ್ಟ ಹೋಗ್ತಾಳ. ಅಯ್ಯ ಅವತ್ತೇನ್ ನೀನ ಅಡಿಗೆ ಏನ ನಿಮ್ಗ್ ಬಿಟ್ಟು ತಿಂತ ಅಂತಿದ್ದೀರನ? ಅಡಿಗೆ ಗಿಡಿಗೆ ಏನ್ ಮಾಡಂಗಿಲ್ಲವ ಯವ್ವ. ಅವತ್ತ ಹೆಂಗಿದ್ರು ನಿನ್ ಮಗಳೂನು ಅದಾಳ. ಬೇಕಿದ್ರ ಎಲ್ಲಾರ್ಗಿನು ಊಟಕ್ಕೆ ಅಲ್ಲೇ ಹೇಳ್ತೇನಂತ. ನೀವ್ ಎಲ್ಲಾರು ಒಳ್ಳೆ ಊಟಕ್ ಬಂದ್ಬಿಡಂತ್ರಂತ. ಮತ್ತೇನ್ ಮನ್ಯಾಗ ಅಡಿಗೆ ಮಾಡ್ಕೊಂಡ್ ಕುಂದಿರ್ತಾಳ? ಹೌದನ? ಆಯ್ತು ತಗೋರವ. ಅಂತಿದ್ರ ಆಗ್ಲಿ, ನೀ ಹೇಳ್ದಂಗ ಆಗ್ಲಿ ತಗೋ. ಅಂತಿದ್ರ ಮತ್ ಪಾಠವ ನನಗ್ ಹೇಳಿಲ್ಲ ಅಂತ ಅನ್ನಕ್ ಹೋಗ್ಬಿಡವ. ಮತ್ ಶಿಲ್ಪವ ನೀನು ಅಷ್ಟ. ಮತ್ ಎಲ್ಲಾರು ಬಂದ್ಬಿಡ್ರಿ ಅವತ್ತಿನ ದಿನ. ನಾ ಹೇಳ್ತೇನೆ, ಇನ್ನ ಏನ್ ಅನ್ನೋದು ಡಿಸೈಡ್ ಆಗಿಲ್ಲ. ನಾ ಯಾವಾಗ ಅನ್ನೋದು ನಮ್ಮ ಮನೆಯವ್ರಿಗೆ ಕೇಳ್ಕೊಂಡು ಹೇಳಿ ಆಮೇಲೆ ನಿಮ್ಗ ಹೇಳ್ತೇನಂತ. ಮತ್ತ ಬಂದ್ಬಿಡ್ರಿ ಎಲ್ಲಾರು ಊಟಕ್ಕ. ಹಾ ವೈಚ್ ಆತು ಆತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಅಂಡ್ ಈ ವಿಡಿಯೋ ಈ ಕತಿ ನಾನು ಇಲ್ಲಿಗೆ ಸ್ಟಾಪ್ ಮಾಡತ್ತೀನಿ. ಮತ್ ಇವಾಗ ನಾಳೆಯಿಂದ ಮತ್ ಬೇರೆದ್ ಏನಾದ್ರು ಒಂದ್ ತಗೊಂಡ್ ಬರ್ತೀನಿ. ಯಾಕಂದ್ರೆ ಇದು ಗಿರ್ಜಕ್ಕ ನಾನ್ ಸ್ವಲ್ಪ ಕಾಮಿಡಿದೆಲ್ಲ ಮಾಡ್ಬೇಕಂತ ಮಾಡೀನಿ. ಇದನ್ನ ಸಸಿ ಮಾಡ್ಬಿಟ್ಟೇನಲ್ಲ ಪಾಪ ನಮ್ ಲಕ್ಷ್ಮಕ್ಕನ್ ಸಸಿ ಮಾಡ್ಬಿಟ್ಟೇನ್ ಗಿರ್ಜಕ್ಕಗ ಪ್ರಿಯಾ ಅಂತೇಳಿ. ಈ ಎಪಿಸೋಡ್ ಇಲ್ಲಿಗೆ ಸ್ಟಾಪ್ ಆಗ್ಲಿ. ಮತ್ ನಾಳೆಯಿಂದ ಕಾಮಿಡಿ ಅದು ಎಲ್ಲಾ ಇರ್ತೈತಿ. ನೋಡೋಣಂತ್ರಿ ನಾಳೆ ಏನೆಲ್ಲ ಒಂದು ಹೊಸ ಎಪಿಸೋಡ್ ಬರ್ತೈತಿ. ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಕ್ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಅಂಡ್ ಇನ್ನೊಂದ್ಸರ್ತಿ ಹೇಳತ್ತೀನಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ್ರಿ. ನಿನ್ನೆ ಕಮೆಂಟ್ ಹಾಕಿ ಮೆಸೇಜ್ ಮಾಡಿದವ್ರ ರೆಸಿಪಿ ಶೇರ್ ಮಾಡಂತ ಹೇಳಿರಿ. ಪಾರಕ್ಕನ್ ಮನಿಗೆ ರೆಸಿಪಿ ಇದು ಬಿರಿಯಾನಿ ಮಾಡಕ್ ಹೋಗಿರ್ತೀನಲ್ರಿ, ಅವತ್ ನಾನ್ ಖಂಡಿತ ನಿಮ್ಗ ರೆಸಿಪಿ ನಾನು 2ರದ್ದು ರೆಸಿಪಿ ಹೇಳಿನ ನಾನು ವಿಡಿಯೋ ಮುಗಿಸ್ತೇನಂತ. ಆ ವಿಡಿಯೋ ಒಳಗೆ ಬರೀ ರೆಸಿಪಿನ ಹೇಳ್ತೀನಂತ ನಾನು. ಅಲ್ಲಿವರೆಗೂ ವೇಟ್ ಮಾಡ್ರಿ ಅಂತ ಹೇಳ್ತಾ ಹೋಗ್ಬರ್ತೀನಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.